ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ಯಾವುದೋ ಬೆಕ್ಕು ಬಂದುಬಿಟ್ಟಿದೆ. ಯಾವ ಬೆಕ್ಕು ಅಂತ ಕೂಡ ಗೊತ್ತಿಲ್ಲ, ಎಲ್ಲಿಂದ ಬಂತು ಅದು ಕೂಡ ಗೊತ್ತಿಲ್ಲ. ಎದ್ದ ಮೇಲೆ ಬೆಕ್ಕು, ಬೆಕ್ಕು, ವೇಟ್ ಮಾಡಿ, ಎದ್ದಳ್ಸೋಕ್ಕೆ ಟ್ರೈ ಮಾಡೋಣ. ಎದ್ದ ಮೇಲೆ ಯಾರು ನೀನು? ಎಲ್ಲಿಂದ ಬಂತು ಇದು? ಎದ್ದ ಮೇಲೆ ಯಾವ ಮನೆ ಬೆಕ್ಕು ನೀನು? ಎದ್ದ ಮೇಲೆ ಇಲ್ಲಿಂದ ಹೋಗು, ನಿಮ್ಮ ಮನೆಗೆ ಹೋಗು. ಎಲ್ಲಿಂದ ಬಂತು? ಬೆಳಗಿಂದ ನೋಡ್ತಾ ಇದ್ದೀವಿ ಹೋಗುತ್ತೇನೋ ಅಂತ, ಹೋಗ್ತಾ ಇಲ್ಲ. ಅದಕ್ಕೆ ನೋಡಿ, ಯಪ್ಪ, ಎದ್ದ ಮೇಲೆ ಎದ್ದ ಎಷ್ಟು ಮಾಡಿದ್ರೆ ಗೊತ್ತಿಲ್ಲ. ಇದು ಮೇ ಬಿ ಕುಂಭಕರ್ಣನ ಎರಡನೇ ತಂಗಿ ಅಥವಾ ತಮ್ಮ ಇರ್ಬೋದೇನೋ. ಎದ್ದ ಮೇಲೆ ಬೆಕ್ಕು, ಎದ್ದ. ಓ ದೇವ್ರೇ, ಎದ್ದೋಗು ಮಾರಯ್ಯ. ಹೋಗಲ್ವಾ? ಎದ್ದ ಮೇಲೆ ಹೋಗಲ್ವಾ? ಎದ್ದಂತಪ್ಪ, ಫೈನಲಿ ಎಬ್ಬರಿಸಿದೆ. ಆ್ಯಕ್ಚುಲಿ ಎದ್ದಾಡಿಸ್ಬಾರ್ದು ಮಲಗಿರೋರ್ನ ಅಂತ ಹೇಳ್ತಾರೆ, ಬಟ್ ಇದು ಬೆಳಗ್ಗಿಂದ ಕೂಡ ಮಲಗಿದೆ. ಸೊ ಇವಾಗ ಎಬ್ಬರಿಸಿದ್ದೀನಿ. ಎದ್ದ ಮೇಲೆ ಹಾಲು ಕುಡಿತೀಯಾ? ನೋಡೋಣ, ಹಾಲು ಕೊಟ್ಟರೆ ಕುಡಿಯುತ್ತಾ ಅಂತ ಚೆಕ್ ಮಾಡೋಣ, ಬನ್ನಿ. ಆ್ಯಕ್ಚುಲಿ ನಮ್ಮಮ್ಮ ನೋಡಿದರೆ ಹಾಲನ್ನು ಅಲ್ಲೇ ಬಿಸಿ ಮಾಡಿಟ್ಟಿದ್ದಾರೆ. ಈಗ ಅದು ಕುಡಿಯುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಸ್ವಲ್ಪ ತೊಗೊಂಡು ನಮ್ಮ ಅಕಸ್ಮಾತ್ ಕುಡಿದ್ರೆ ಓಕೆ, ಕುಡಿದಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವಾ. ಸೊ ಫೈನಲಿ ಹಾಲು ತಂದೆ. ಹಾಲು ನೋಡ್ತಿದ್ದಂಗೆ ಬೆಕ್ಕು ಕೂಡ ಎದ್ದುಬಿಟ್ಟಿದೆ. ಹಾಲು ಕುಡಿಯುತ್ತೆ ಪಾಪ, ಎಷ್ಟು ಹೊಟ್ಟೆ ಹಸಿದಿದೆ ಏನೋ. ಆರಾಮ್ಸೆ ಕುಡಿದ್ಬಿಟ್ಟು ನಿಮ್ಮ ಮನೆಗೆ ಹೋಗು. ಅಯ್ಯೋ, ಕುಡಿ, ತಗೋ. ಬೇಡವಾ? ಕುಡಿಯಲ್ವಾ? ಇದು ಯಾವುದು ಸೊಕ್ಕು ಬೇಕಿರಬೇಕು. ಹಾಲು ಕೊಟ್ಟರು ಕೂಡ ಕುಡಿತಿಲ್ಲ. ಬೆಳಗಿಂದ ಬೇರೆ ಉಪವಾಸ ಇದೆ ಅನ್ಸುತ್ತೆ. ಕುಡಿ ಮಾರಾಯ, ಕುಡಿ. ಹಾಲು ತಣ್ಣಗಿದೆ ಅಲ್ವಾ? ಹಾಂ, ತಣ್ಣಗಿದೆ. ಕುಡಿಯೋಕ್ಕಿಂತ ದಾಡಿ. ಹಿಂದೆ ಹೋಗ್ತಿದೆ ನೋಡಿ. ಜಾಣ ಬೇಕು. ಹೋಗ್ತೀಯಾ? ಎಲ್ಲಿಗೆ ಹೋಗ್ತಿದೀಯಾ? ನಿಮ್ಮನೆಗೆ ಹೋಗ್ತೀಯಾ? ನೋಡಿ ಫ್ರೆಂಡ್ಸ್, ಬೆಳಗಿಂದ ಏನು ತಿಂದಿಲ್ಲ ಅಂತಂದು ಹೇಳಿ ತಗೊಂಬಂದರೆ ಹೋಗೇ ಬಿಡ್ತದು.